ಯಾರೋ ಒಬ್ರು ಲಿಂಗಾಯತರ ಸಭೆ ಮಾಡಿದ್ರೆ ಕೌಂಟರ್ ಆಗಲ್ಲ. ಅದು ಅವರ ಸಭೆಗೆ ಬಂದವರು ಲಿಂಗಾಯತ್ರಿ ಅಲ್ಲ. ನೋಡಿ, ಯತ್ನಾಳ್ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಅದು ಲಿಂಗಾಯತ ಮುಖಂಡರು ಕೂಡ ಅದರಲ್ಲಿದ್ದರು. ವಿಜೇಂದ್ರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ನಮಗೆ ಬೇಡ ವಿಜೇಂದ್ರ, ಮತ್ತೊಬ್ಬ ಲಿಂಗಾಯತರ ನಾಯಕರನ್ನ ನೀವು ಅಧ್ಯಕ್ಷರನ್ನಾಗಿ ಮಾಡಿ ಅಥವಾ OBC ಕೊಡಿ ಅಂತ. ಈಗ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ ಬಣಕ್ಕೆ. ಅಲ್ಲಿ ಬಂದಂಥವ್ರು ಸಭೆಗೆ ಅವರು ಲಿಂಗಾಯತ್ರಿ ಅಲ್ಲ. ಬೆಂಗಳೂರಿನ ಸಭೆಗೆ ಕೆಲವು ಮಠಾಧೀಶರು ಬರ್ತಾರೆ. ಈ ಹೋರಾಟದ ಮೂಲಕ ಸಮುದಾಯದ ಒಗ್ಗಟ್ಟು ತೋರಿಸ್ತೇವೆ ನಾವು. ನಮ್ಮ ಸಮುದಾಯವನ್ನು ನೋಡಿ ನೀವು, ಅಂದರೆ ನಮ್ಮ ಕಡೆ ಇರುವಂಥ ಆ ಒಲವು, ಸಮುದಾಯದ ಬೆಂಬಲ ಯಡಿಯೂರಪ್ಪ ವಿಜೇಂದ್ರ ಕಡೆ ಇದೆ. BSY ವಿಜೇಂದ್ರ ಅಷ್ಟೇ ನಮ್ಮ ಸಮುದಾಯದ ನಾಯಕರು. BSY ಹೋರಾಟ ಮಾಡದೇ ಇದ್ದಿದ್ರೆ BJP ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. BSY ಹಾಗೆ ಸಮುದಾಯದ ಋಣ ಇರೋರು ಸಭೆಗೆ ಬೆಂಬಲಿಸಲಿ. ಸಭೆ ಬಳಿಕ ಮಾಜಿ ಸಚಿವ ರೇಣುಕಾಚಾರ್ಯ ಯತ್ನಾಳ್ ಬಣಕ್ಕೆ ಮತ್ತು ಆ ಒಂದು ಸಭೆಗೆ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಅಷ್ಟೇ ನಮ್ಮ ಸಮಾಜ ಲೀಡರ್ಗಳು. ಯಡಿಯೂರಪ್ಪನ ಮೇಲೆ ಅಭಿಮಾನ, ಯಡಿಯೂರಪ್ಪನ ಋಣ ತೀರಿಸ್ಬೇಕಂದ್ರೆ ಬರಬೇಕು. ಯಡಿಯೂರಪ್ಪನ ಋಣ ಎಲ್ಲರ ಮೇಲಿದೆ. ಇವತ್ತು ಯಡಿಯೂರಪ್ಪ ಕಾಲಿಗೆ ಚಕ್ರ ಕೊಟ್ಟು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿರಲಿಲ್ಲ. ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಯಾಕೆ ಎಲ್ಲಿ ಬರಲಿಲ್ಲ? ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕ, ರಾಜ್ಯಕ್ಕೆ ಮಹಾನ್ ನಾಯಕ ಸಿಕ್ಕದಕ್ಕೆ BJP ಅಧಿಕಾರಕ್ಕೆ ಬಂದದ್ದು. ಅವರಿಗೆ ಯಡಿಯೂರಪ್ಪನವರಿಗೆ ವಾಜಪೇಯಿ ಅವರು, ಅದ್ವಾನಿಯವರ, ಸುಷ್ಮಾ ಸ್ವರಾಜ್, ರಾಜನಾಥ್ ಸಿಂಗ್, ಯಶವಂತ್ ಸಿನ್ಹಾ, ನರೇಂದ್ರ ಮೋದಿ, ಗಡ್ಕರಿ ಅವರ ಆಶೀರ್ವಾದ ಅವ್ರ ಮೇಲಿತ್ತು. ಯಡಿಯೂರಪ್ಪನವ್ರು ಬೆಳೆದ್ರು. ಸಂಘ ಪರಿವಾರ ಆಶೀರ್ವಾದ ಯಡಿಯೂರಪ್ಪನವ್ರ ಮೇಲಿತ್ತು. ಯಡಿಯೂರಪ್ಪನವ್ರು ತಾವೂ ಬೆಳೆದ್ರು, ಸಮಾಜವನ್ನು ಬೆಳೆಸಿದ್ರು, ನಮ್ಮನ್ನು ಬೆಳೆಸಿದ್ರು. ಧನ್ಯವಾದ. ಆಮೇಲೆ ಎಲ್ಲ ಸಮಾಜಗಳಿಗೆ ಹೇಳ್ತಿದ್ದ, ಎಲ್ಲ ಸಮಾಜಗಳಿಗೆ ಅಣ್ಣ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಯಾವುದೇ ಧರ್ಮವನ್ನು ವಿರೋಧ ಮಾಡಲ್ಲ. ಎಲ್ಲ ಸಮಾಜಗಳನ್ನ ಒಪ್ಪಿಕೊಳ್ತಕ್ಕಂಥ ಧರ್ಮ ಅದೇ ಆದರೆ ಅದು ವೀರಶೈವ ಲಿಂಗಾಯತ ಸಮಾಜ. ಎಲ್ಲ ಸಮಾಜಗಳು ನಾವು ಗೌರವಿಸ್ತೀವಿ. ಧನ್ಯವಾದಗಳು. ಮುಖ್ಯ ಯಡಿಯೂರಪ್ಪ ವಿಜೇಂದ್ರ ಅಷ್ಟೇ ನಮ್ಮ ಸಮಾಜ ಲೀಡರ್ಗಳು. ಯಡಿಯೂರಪ್ಪನ ಮೇಲೆ ಅಭಿಮಾನ, ಯಡಿಯೂರಪ್ಪನ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ಈಗ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿತು. ಈಗ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ. ಅಂದರೆ ಇದು ಈ ಲಿಂಗಾಯತ ಸಮುದಾಯದ ನಾಯಕ ಯಾರು ಅನ್ನೋದರ ಒಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ರೂಪುಗೊಂಡಿದೆಯಾ ಅನ್ನೋದು. ಬಿಜೆಪಿಯ ಈಗಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಇಲ್ಲಿವರೆಗೂ ಬಣ ರಾಜಕಾರಣದ ವಿಚಾರದಲ್ಲಿ ತೆಗೆದುಕೊಂಡಿದ್ದಂತಹ ನಿಲುವುಗಳು ಮತ್ತೆ ಬದಲಾಗುವಂತಹ ಸಾಧ್ಯತೆಗಳಿದೆ. ಒಂದು ಕಡೆ ಬಿಜೆಪಿ ಭಿನ್ನರ ಬಣ ತನ್ನ ಪ್ರಭುತ್ವವನ್ನು ಸಾಧಿಸುವುದಕ್ಕೋಸ್ಕರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾಯಿಸಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯ ಹೊಸ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತಲೇ ಇದೆ. ಅದರಲ್ಲಿ ಇತ್ತೀಚೆಗೆ ಪ್ರಯೋಗ ಮಾಡಿದ್ದು ಅವರದೇ ಸಮುದಾಯವಾದಂತಹ ಲಿಂಗಾಯತ ಸಮುದಾಯದ ಪ್ರತಿ ಅಸ್ತ್ರವನ್ನ, ಅಂದ್ರೆ ಇಲ್ಲಿ ವಿಜೇಂದ್ರ ಅವರ ವಿರುದ್ಧವಾಗಿ ಲಿಂಗಾಯತ ಸಮುದಾಯ ಇದೆ ಅನ್ನೋದನ್ನ ತೋರಿಸುವ ಮುಖಾಂತರ ಅವರಿಗೆ ಹಿನ್ನಡೆಯನ್ನ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ಈ ತಂಡ ಮಾಡಿಕೊಂಡಿತ್ತು. ಅದಕ್ಕೆ ಪೂರಕವಾಗಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿ ಆ ಸಮುದಾಯದ ಎಲ್ಲ ನಾಯಕರುಗಳೊಂದಿಗೆ ಮಾತುಕತೆಯನ್ನ ಮಾಡಿ ಒಕ್ಕೊರಲಿನಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಸಮುದಾಯ ಇದೆ ಅನ್ನೋದನ್ನ ತೋರಿಸಿದ್ರು. ಈಗ ಅದಕ್ಕೆ ಕೌಂಟರ್ ರೂಪದಲ್ಲಿ ಯಡಿಯೂರಪ್ಪನವರ ಕಟ್ಟ ಅಭಿಮಾನಿಯು ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯ ಅವರು ವಿಜೇಂದ್ರ ಪರ ನಿಂತ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರೇ ನಾಯಕರು, ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರು ಇರುವುದಕ್ಕೆ ಸಾಧ್ಯವಿಲ್ಲ. ಬಡ ರಾಜಕಾರಣದ ಲೆಕ್ಕಾಚಾರದಲ್ಲಿ ಯಾರು ಏನೇ ಹೇಳಿಕೊಂಡ್ರು ಕೂಡ ಅದಕ್ಕೆ ಸಮರ್ಪಕವಾದಂತಹ ಮಾನ್ಯತೆ ಇಲ್ಲ. ಇಡೀ ರಾಜ್ಯವೇ ಯಡಿಯೂರಪ್ಪನವರನ್ನ ಲಿಂಗಾಯತ ನಾಯಕ ಅಂತ ಒಪ್ಪಿಕೊಳ್ಳಲಾಗಿದೆ. ಲಿಂಗಾಯತರ ಎಲ್ಲ ಬಣಗಳಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಮನ್ನಣೆ ಇದೆ. ಹಾಗೆ ಅವರ ಮಗ ವಿಜೇಂದ್ರ ಅವರು ಕೂಡ ಸಮರ್ಥ ನಾಯಕತ್ವವನ್ನ ಮುಂದೆ ನಡೆಸಿಕೊಂಡು ಹೋಗ್ತಾರೆ. ಇಂತಹ ನಾಯಕನನ್ನ ಬೆಳೆಸುವುದು ಬಿಟ್ಟು ಅವರ ವಿರುದ್ಧ ಪಿತೂರಿ ಮಾಡುವುದು ಸರಿಯಲ್ಲ. ಕೇವಲ ಯಾವುದೋ ಒಂದೆರಡು ಕಾರಣಗಳಿಟ್ಟುಕೊಂಡು ಅವರ ವಿರುದ್ಧ ಹೋರಾಟವನ್ನ ಮಾಡೋದಾಗ್ಲಿ ಅಥವಾ ಪ್ರತ್ಯರ್ಥವನ್ನು ರೂಪಿಸುವುದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ನೀವು ಇದೇ ದಾರಿಯಲ್ಲಿ ನಡೆದ್ರೆ ನಾವು ನಿಮಗೆ ತಿರುಗೇಟು ಕೊಡುವಂತ ಯೋಚನೆಯನ್ನ ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪಕ್ಷದ ವ್ಯವಸ್ಥೆ ಒಳಗಡೆ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ನೀವು ಹೊಣೆಗಾರರಾಗ್ತೀರಾ. ಶಿಸ್ತಿನ ಪಕ್ಷದಲ್ಲಿನ ಅಶಿಸ್ತನ್ನ ಹೋಗಲಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ದೇವೆ. ನೀವು ಮತ್ತೆ ಅದನ್ನ ಮೀರಿಸುವಂತ ಸನ್ನಿವೇಶವನ್ನ ಮಾಡಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆದಿದ್ದಲ್ಲಿ ಆದಲ್ಲಿ ನಾವು ಮತ್ತೊಂದು ಸಭೆಯನ್ನ ಮಾಡಿ ನಿಮ್ಮಗಳ ವಿರುದ್ಧ ಅಜೆಂಡಾವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರೇಣುಕಾಚಾರ್ಯ ಅವರು ಕೊಟ್ಟಿದ್ದಾರೆ. ಪ್ರಭು, ಅಂದರೆ ರಾಕೇಶ್, ಇದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಒಂದು ರೀತಿ ಸವಾಲು, ಅಗ್ನಿ ಪರೀಕ್ಷೆ ಅಂತ ಅನಿಸ್ತಾ ಇದೆಯಾ? ಆ ಸಮುದಾಯದ ಚದುರಿ ಹೋಗೋದಂತೆ ತಮ್ಮಲ್ಲೇ ಹಿಡಿದಿಟ್ಕೊಳ್ಬೇಕು ಅನ್ನೋದು ಲಿಂಗಾಯತ ಸಮುದಾಯವನ್ನ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಅಂತದೊಂದು ಪ್ರತಿಕೂಲ ಪರಿಸ್ಥಿತಿ ಎದುರಾದಂತೆ ಕಾಣ್ತಾ ಇದೆ. ಅದರಲ್ಲೂ ವಿಜೇಂದ್ರ ಅವರ ಪಾಲಿಗಂತೂ ಈಗ
ತಾವು ನಾಯಕ ಅನ್ನೋದನ್ನ ಪ್ರೂವ್ ಮಾಡ್ಲೇಬೇಕಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ವಿಘ್ನಗಳು, ಅಡೆತಡೆಗಳು ಅವರಿಗೆ ಎದುರಾಗ್ತಲೇ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರದಲ್ಲಿ ಪ್ರತಿಸ್ಪರ್ಧಿಗಳು ಅಥವಾ ಪ್ರತಿಯಾಗಿ ನಿಂತವರು ಅವರನ್ನ ಬೇಡವೇ ಬೇಡ ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಹೆಚ್ಚಾಗಿ ಕೇವಲ ಅದಕ್ಕೆ ತೇಪೆ ಹಾಕುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ರೀತಿ ಈಗ ನಾಯಕತ್ವದ ಸಮರ್ಥತೆಯನ್ನ ಪ್ರಶ್ನೆ ಮಾಡುವಂತ ಸನ್ನಿವೇಶದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಸಮುದಾಯದ ನಾಯಕತ್ವದಲ್ಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಎದ್ದಿದೆ. ಬಹುಪಾಲು ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ನಾಯಕರು ಅವರನ್ನ ಬಿಟ್ಟು ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಯತ್ನಾಳ್ ಮತ್ತು ಅವರ ತಂಡ ಈ ರೀತಿಯ ಪ್ರಯೋಗವನ್ನ ಜಾತ್ಯಸ್ತವನ್ನ ಪ್ರಯೋಗಿಸುವ ಮುಖಾಂತರ ಅವರನ್ನ ಗಲಿಬಿಲಿಗೊಳಿಸುವಂತ ಪ್ರಯತ್ನವನ್ನ ಮಾಡಿತ್ತು. ಅದಕ್ಕೆ ಮಧ್ಯ ಕರ್ನಾಟಕದ ಲಿಂಗಾಯತ ಸಮುದಾಯವನ್ನ ಬೆನ್ನೆಲುಬಾಗಿರಿಸಿಕೊಂಡು ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿರುವಂತಹ ಅದೇ ಸಮುದಾಯವನ್ನ ಕ್ರೋಢೀಕರಿಸಿ ಮತ್ತೆ ಪ್ರತ್ಯುತ್ತರವನ್ನು ಕೊಡಬೇಕಾದಂತಹ ಅನಿವಾರ್ಯತೆಯನ್ನ ಅಪ್ಪ ಮಕ್ಕಳಿಬ್ಬರು ಕೂಡ ತಂದುಕೊಂಡಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅವೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಈ ಬಾರಿ ಅಧಿವೇಶನದ ಬಳಿಕ ನಡೆಯುವಂತಹ ರಾಜ್ಯಾಧ್ಯಕ್ಷ ಚುನಾವಣೆ ಮತ್ತು ಅಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯ ಮೇಲೆ ಇವೆಲ್ಲವೂ ಪರಿಣಾಮವನ್ನು ಬೀರುತ್ತೆ. ಸೊ ಅವೆಲ್ಲವೂ ಒಗ್ಗೂಡಿ ಕೇಂದ್ರೀಕೃತವಾಗಿ ನಡೆದಾಗ ಮಾತ್ರ ಈ ಸವಾಲನ್ನು ಎದುರಿಸ್ತಿರುವಂತಹ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ನಿಜವಾದ ಸಮುದಾಯದ ನಾಯಕರಂತ ಬಿಂಬಿಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಯಾಕೆ ಅಲ್ಲಿ ಬರಲಿಲ್ಲ? ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕ, ರಾಜ್ಯಕ್ಕೆ ಮಹಾನ್ ನಾಯಕ ಸಿಕ್ಕದಕ್ಕೆ ಬಿಜೆಪಿ